ಫಸ್ಟ್ ಡೇ ಫಸ್ಟ್ ಶೋ ನೀವೆಲ್ಲರೂ ಸೇರಿ ನಮ್ಮನ್ನು ಗೆಲ್ಲಿಸಿದ್ದೀರಾ. ಗೆದ್ದಿದ್ದೀವಿ ಖುಷಿ ಇದೆ. ಸಾರ್ ನಮ್ಮನ್ನೆಲ್ಲ ನಂಬಿ ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಾರ್ಗೆ ದೊಡ್ಡ ಧನ್ಯವಾದ ಹೇಳಬೇಕು. ಮತ್ತು ಏನು ಇವಾಗ ನಾವು ಹೊಸ ಪ್ರತಿಭೆಗಳು ಇಷ್ಟು ಕುಟುಂಬ ಇದೆ, ಎಲ್ಲರ ಮುಖನೂ ತೆರೆ ಮೇಲೆ ತೋರಿಸಿ ಎಲ್ಲರೂ ದೊಡ್ಡ ರೀತಿಯಲ್ಲಿ ಬೆಳೆಸಿದ್ದಾರೆ. ಸೊ ಹಾಗಾಗಿ ಸಾರ್ಗೆ ಎಷ್ಟು ಕೃತಜ್ಞತೆ ತಿಳಿಸಿದ್ರು ಸಾಲಲ್ಲ. ಖಂಡಿತ ಸರ್, ಸದ್ಯಕ್ಕೆ ಮೊಬೈಲ್ ಸ್ಟಾಪ್ ಮಾಡಿದ್ದೀನಿ. ಕಂಗ್ರಾಚುಲೇಷನ್ಸ್ ಬರ್ತಾ ಇದೆ ನನಗೆ ವಿಶೇಷ. ಸೊ ಹಂಗಾಗಿ ಮತ್ತೆ ಇವಾಗ ಹೊರಗಡೆ ನೋಡಿದ್ರೆ ಅಣ್ಣ ಫ್ಯಾನ್ಸ್ ಎಲ್ಲ ಬಂದು ನಮ್ಮನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಫೋಟೋ ಅಂತ. ಸೊ ಅವ್ರ ಮೇಲೆ ಇರೋ ಪ್ರೀತಿನ ಇವಾಗ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ. ಸೊ ಹಂಗಾಗಿ ಇನ್ನೂ ನಮ್ಮ ಕುಟುಂಬ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೆ. ಈ ಕರ್ನಾಟಕನ ಸೇರಿಸ್ಕೊಟ್ಟವ್ರೆ ಅಣ್ಣ. ಸೊ ಅದಕ್ಕೆ ದೊಡ್ಡ ಒಂದು ಚಿರುಣಿಯಾಗಿರ್ತೀನಿ ನನ್ನ ಲೈಫ್ನಲ್ಲಿ. ಇಲ್ಲ, ಇನ್ನೂ ನಾನು ದಿಲ್ಲಿಂದ ಹೊರಡೆ ಬಂದಿಲ್ಲ ಇನ್ನೂ ನಾನು. ಸೊ ಅದನ್ನು ಮಾತಾಡ್ಬೇಕಾದ್ರೆ ಇನ್ನೂ ಒಂದು 10 ದಿವಸ ಬೇಕು ನಿಮಗೆ. ಆ್ಯಕ್ಚುಲಿ ಅಣ್ಣ ಪಕ್ಕದಲ್ಲಿ ಕೂತ್ಕೊಂಡು ನಾನು ಚೀಟಿ ಹೊಡಿತಾ ಇದ್ದೆ. ಅದಕ್ಕೆ ಹಿಂದೆ ಇದ್ದವ್ರು ಒಬ್ರು ಹೇಳಿದ್ರು, ಸರ್ ಇವಾಗ ನೀವು ವಿಲ್ಲನ್ ಆದರೆ ಅಣ್ಣ ಕೇಳಿದ್ರೆ ಬರುವಾಗ ಚೀಟಿ ಹೊಡೆದಿರಲ್ಲ ಅಂತ. ಯಾಕಂದ್ರೆ ನಾನೊಬ್ಬ ಫ್ಯಾನು, ಅವ್ರ ಫ್ಯಾನ್ ನಾನು. ಸೊ ಹಂಗಾಗಿ ಇದು ಇನ್ನೂ ಹೋಗಿಲ್ಲ ನನಗೆ. ಇನ್ನೂ ಅದು ಶೂಟಿಂಗ್ ಇದೆಲ್ಲ ಇದ್ದೀನಿ. ನಾನು ಈ ಹೊರಡೆ ಬಂದರೆ ತಿರ್ಗಾ ಇಲ್ಲ ಸಿಲಿಂಡರ್ ಫ್ಯಾಮಿಲಿ ಜೊತೆ ನೋಡ್ಬೋದು. ಸೊ ಇನ್ನು 10 ದಿವಸ ಬೇಕು ನಾನು ಅದನ್ನು ಹೊರಡೆ ಬರೋದಕ್ಕೆ. ಅಣ್ಣ ಪಕ್ಕದಲ್ಲಿ ಹೇಳ್ತಾ ಇದ್ರು ಗೆದ್ವಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಮತ್ತೆ ಏನು ಮೀಡಿಯಾ ಇವಾಗ ನೀವು ನನ್ನ ಕುರಿಸಿ ಮಾತಾಡ್ತಿದ್ದೀರಾ. ಸೊ ಖಂಡಿತ ಇದರಿಂದ ಸಕ್ಸಸ್ ಮಾಡಿ ನೋಡಿಕೊಂಡೆ ಖುಷಿ ಆಗುತ್ತೆ. ಸಾರಿ, ಫ್ಯಾಮಿಲಿ ಫ್ರೆಂಡ್ಸ್ ಅದೇನೆ ಮೊಬೈಲ್ ಸ್ಟಾಪ್ ಮಾಡಿದ್ವಿ ಸದ್ಯಕ್ಕೆ. ಇನ್ನೂ ಅವ್ರ ವೈಫ್ ನೋಡಿಲ್ಲ, ನೋಡ್ಬೇಕಿಲ್ಲ. ಅವ್ರ ವೈಫ್ ಹೇಳಿದ್ದೀನಿ, ಅಮ್ಮ ಅದೆಲ್ಲ ಆ್ಯಕ್ಟಿಂಗ್ ಅಮ್ಮ, ತಪ್ಪು ತಿಳ್ಕೊಬೇಡಿ ಪಾಪ, ಹಂಗೆ ಆ್ಯಕ್ಟ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಸಾರ್ ಇಲ್ಲ ಅಂದರೆ ತುಂಬ ಕಷ್ಟ ಆಗಿರೋದು. ಸಾರ್ ಫಸ್ಟ್ ಹೇಳ್ಬಿಟ್ಟೆ, ಸ್ವಲ್ಪ ಪೊಸೆಸಿವ್ ಸಾರ್. ಸೊ ಹಂಗಾಗಿ ಡೇ ಫಸ್ಟಿಂದ ಸಾರನೇ ಸ್ವಲ್ಪ ಕೇರ್ ಮಾಡ್ತಾರೆ.